ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ವ್ಲಾಗ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ನಾನು ಸ್ಮಾಲ್ ಸೈಜ್ದು ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲು ವಿಡ್ತ್ ಬಂದು 10 ಇಂಚ್ ಇಟ್ಕೊಂಡಿದ್ದೀನಿ. 10 ಇಂಚ್ ಅಗಲ ಇಟ್ಕೊಂಡು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮೊದಲು ನೋಡ್ತಾ ಇರ್ಬೋದು 10 ಇಂಚ್ ಅಗಲ ಇಟ್ಕೊಂಡಿದ್ದೀನಿ. ಹಾಗೆ ಉದ್ದ ಬಂದು ರೆಡಿ 12 ಬೇಕು, ಪ್ಲಸ್ 1 ಇಂಚ್ 13 ಇಂಚ್ ಇಟ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಬಂದು ನಾನು ಟೋಟಲ್ 4.5 ಇಂಚ್ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಸಣ್ಣ ಇದ್ದಾರೆ ಇವರು, ಹಾಗಾಗಿ ನೋಡಿ ಈ ರೀತಿ ಸಮ್ಮಕ್ಕೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಆರ್ಮೋಲ್ ಬಂದು 5 ಇಂಚ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೀಯಾಗಿರಲಿ ಅಂತೇಳ್ಬಿಟ್ಟು ಆರ್ಮೋಲು 5 ಇಂಚ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ ಬಂದು 4.25 ಇಟ್ಕೊಂಡಿದ್ದೀನಿ. 5 ಇಟ್ಕೊಂಡ್ರೆ ಸ್ವಲ್ಪ ಅದು ಇಳೆ ಬೀಳೋ ಥರ ಆಗಿಬಿಡುತ್ತೆ, ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಶೋಲ್ಡರು. ನೆಕ್ಸ್ಟ್ ಈಗ ಬ್ಯಾಕ್ ಸೈಡು 1.5 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಈ ರೀತಿ ನಾವು ಶೇಪ್ನ ಕೊಟ್ಕೋಬೇಕಾಗುತ್ತೆ. ಕೆಲವೊಬ್ಬರು 1 ಇಂಚ್ ಇಟ್ಕೊತಾರೆ, 1.5 ಇಂಚ್ ಇಟ್ಕೊಂಡು ನಾನು ಇಲ್ಲಿ ಶೇಪ್ನ ಕೊಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನೋಡಿ ಬ್ಯಾಕ್ ಸೈಡ್ದೆಲ್ಲ ಕಂಪ್ಲೀಟ್ ಆಯಿತು. ಈಗ ನಾನು ಬ್ಯಾಕ್ ಸೈಡ್ ಡೀಪ್ದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರೆಡಿ ಶೋಲ್ಡರ್ ಬಂದು 2 ಇಂಚ್ ಬೇಕು, ಹಾಗಾಗಿ 3 ಇಂಚ್ ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಅರ್ಧ ಇಂಚ್ ಕಚ್ಚಾ, ಆ ಕಡೆ ಅರ್ಧ ಇಂಚ್ ಕಚ್ಚಾ ಹೋಗುತ್ತೆ, ಹಾಗಾಗಿ 2 ಇಂಚು ರೆಡಿ ಸಿಗುತ್ತೆ ನನಗೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೂಡ ಬ್ರಾಡು 3 ಇಂಚ್ಗೆ ಇಟ್ಕೊತಾ ಇದ್ದೀನಿ. ಈಗ ಈ ರೀತಿ ರೌಂಡ್, ಸ್ವಲ್ಪ ಈ ರೀತಿ ರೌಂಡ್ ಶೇಪಾಗೆ ನಾನು ಬ್ಯಾಕ್ ಸೈಡ್ದು ಡಿಸೈನ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಪೈಪಿಂಗ್ ಕೊಡ್ತೀನಿ ಇದಕ್ಕೆ, ಹಾಗಾಗಿ ನೆಕ್ಸ್ಟ್ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು 3.5 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಬಿಟ್ಟು ಲೈನ್ 1/2 ಇಂಚ್ಗೆ ಲೈನ್ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಬ್ಯಾಕ್ ಸೈಡ್ ಪೂರ್ತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ರಂಟ್ ಸೈಡ್ದು ಮಾರ್ಕ್ ಮಾಡೋಣ. ಫ್ರಂಟ್ ಸೈಡು ನಾವು ಬ್ಯಾಕ್ ಸೈಡ್ 1 ಇಂಚ್ ಉದ್ದ ಎಕ್ಸ್ಟ್ರಾ ಇಟ್ಕೊಂಡೆ, ಫ್ರಂಟ್ ಸೈಡು ನಾವು 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೋಡಿ ರೆಡಿ 12 ಪ್ಲಸ್ 2 ಇಂಚು 14 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ 2 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ನಾವು ಬೆಲ್ಟ್ ಪಟ್ಟಿ ಹತ್ರ ಎಲ್ಲ ಜಾಯಿಂಟ್ ಮಾಡ್ತೀವಲ್ಲ, ಹಾಗಾಗಿ. ನೆಕ್ಸ್ಟು ಶೋಲ್ಡರ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಆರ್ಮಲ್ ಕೂಡ 5 ಇಂಚ್ ಇಟ್ಕೊಂಡಿದ್ದೀನಿ. 5 ಇಂಚ್ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರಂಟ್ ಡೀಪ್ ಬಂದು 6.5 ಇಂಚ್ ಇಟ್ಕೊತಾ ಇದ್ದೀನಿ. ನೀವು ಆದಷ್ಟು 6.5 ಇಟ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಮುಂದೆ ಡೀಪ್, ಹಾಗಾಗಿ. ನೆಕ್ಸ್ಟ್ ಈಗ ನೋಡಿ ಇಲ್ಲಿ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೊತಾ ಇದ್ದೀವಿ. ಒಂದು 1/2 ಇಂಚ್ ಒಳಗಡೆ ಈ ರೀತಿ ನಾವು ಕ್ರಾಸ್ನ ಕೊಡಬೇಕು. ಒಂದು 1/4 ಇಂಚ್ ಇಲ್ಲ ಅರ್ಧ ಇಂಚ್ಗೆ ಈ ರೀತಿ ಶೇಪ್ನ ಕೊಡಿ, ಆಗ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್, ಹಾಗಾಗಿ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಬೆಲ್ಟ್ ನೋಡಿ, ಈಗ ನಾನು ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ತಾ ಇದ್ದೀನಿ. 3.5 ಇಂಚ್ ಇಟ್ಕೊತಾ ಇದ್ದೀನಿ. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ 3.5 ಇಂಚ್ ಇಟ್ಕೊತಾ ಇದ್ದೀನಿ. ನೋಡಿ 3.5 ಇಂಚ್ ಅಲ್ಲೂ ಮಾರ್ಕ್ ಮಾಡಿಬಿಟ್ಟು ಈ ಕಡೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಅಲ್ಲೂ ಕೂಡ 2.5 ಇಂಚ್ಗೆ ಮಾರ್ಕ್ ಮಾಡಿ ಈಗ ಅದನ್ನು ಕ್ರಾಸಾಗೆ ನಾವು ಜಾಯಿಂಟ್ ಮಾಡ್ತಾ ಇದ್ದೀನಿ. ಆದಷ್ಟು ಕ್ರಾಸಾಗಿದ್ರೇ ಬೆಲ್ಟ್ ಪಟ್ಟಿ ಚೆನ್ನಾಗಿರೋದು, ಹಾಗಾಗಿ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕ್ರಾಸಾಗಿದ್ದಾಗ. ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡಿಯೋದಕ್ಕೆ ನಾನು 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 3/4 ಇಂಚು 1.5 ಇಂಚು. ನೆಕ್ಸ್ಟ್ 2 ಇಂಚ್ಗೆ ಮೇಲ್ಭಾಗ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮೇಲ್ಭಾಗ ಕೂಡ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸೆಂಟರಲ್ಲಿ, ಫ್ರಂಟಲ್ಲಿ ಸೆಂಟರಲ್ಲಿ 2 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಆರ್ಮಲ್ ನೋಡ್ತಾ ಇರ್ಬೋದು, ಇದ್ರ ಸ್ಟ್ರೈಟ್ ಮಾಡ್ಕೋಬೋದು, ಕೆಳಗಡೆ ಸ್ಟ್ರೈಟು ಇಲ್ಲ ಮೇಲ್ಭಾಗ 1 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಒಂದು 2.5 ಇಂದ 3 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದೊಂದು ಪಾಯಿಂಟು, ಎಲ್ಲ ಪಾಯಿಂಟು ಅಷ್ಟೇ ಕಾಲು ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸೆಂಟರ್ ಪಾಯಿಂಟ್ 1 ಮಾತ್ರ ಜಾಸ್ತಿ ಬರುತ್ತೆ, ಸ್ವಲ್ಪ ದೊಡ್ಡ ಅಳ್ತಾರೆ ಇನ್ನೂ ಜಾಸ್ತಿ ನೀವು ತೊಗೋಬೇಕಾಗುತ್ತೆ ಬಟ್ಟೆ ಕೆಳಗಡೆ ಭಾಗ. ಬಟ್ ಇಲ್ಲಿ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು 3/4 ಇಂಚು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಆದರೆ ನೀವು 1 ಇಂಚು ತೊಗೊಳ್ಳಿ. ಈಗ ನೋಡಿ ಪೂರ್ತಿ ಮಾರ್ಕಿಂಗ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ನೋಡಿ ಈ ರೀತಿ ಮೊದಲು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನಿಮಗೆ ಫ್ರಂಟು ಮುಂದೆ ಮತ್ತು ಬ್ಯಾಕು ಈ ರೀತಿ ಓಪನ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಆದಷ್ಟು ನಿಮಗೆ ನೀಟಾಗಿ ಬರುತ್ತೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ನೀವು ಜಾಯಿಂಟ್ ಮಾಡಿಬಿಟ್ಟು ಮಾರ್ಕ್ ಮಾಡ್ತೀವಿ ಅನ್ನೋರು ಕೆಲವೊಂದು ಟೈಮ್ ಆರ್ಮೋಲ್ದು ಏನು ರೌಂಡ್ ಇರುತ್ತೆ ಬ್ಯಾಕು ಫ್ರಂಟ್ ಎರಡು ಒಂದೇ ಸರಿ ಕಟ್ ಮಾಡಿಬಿಡ್ತೀರಾ. ನೆಕ್ಸ್ಟ್ ಬೆಲ್ಟ್ ಪಟ್ಟಿ ಕಟ್ ಮಾಡೋದಕ್ಕೆ ಹೋಗಿ ಹಿಂಭಾಗ ಕೂಡ ಕಟ್ ಮಾಡಿಬಿಡ್ತೀರಾ, ಹಾಗಾಗಿ ಆದಷ್ಟು ಈ ರೀತಿ ಅಗಲ ಬಟ್ಟೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ, ನೀಟಾಗೆ ಬರುತ್ತೆ. ಈಗ ನಾನು ಫ್ರಂಟು ಮತ್ತು ಬ್ಯಾಕ್ ಎರಡು ಡೀಪ್ ಕಟ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು, ನೀವು ನೋಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಏನು ಮಾರ್ಕ್ ಮಾಡಿರ್ತೀನಿ ಆ ಮಾರ್ಕಿಗೆ ಸರಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ ಆರ್ಮೋಲ್ ಕೂಡ ಕಟ್ ಮಾಡಿದ್ದಾಯಿತು.
ಈಗ ಫ್ರಂಟು ಮತ್ತು ಬ್ಯಾಕು ಎರಡು ಬೇರೆ ಬೇರೆ ಆಗಿದೆ. ಒಂದು ಸೈಡ್ ಮಾತ್ರ ಮಾರ್ಕ್ ಮಾಡಿದ್ದೀನಿ ಟಕ್ಸ್ ಪಾಯಿಂಟ್ಗೆ. ಹಾಗೆ ಇನ್ನೊಂದು ಸೈಡ್ ಕೂಡ ಮಾರ್ಕ್ ಮಾಡಬೇಕು ಅಂದರೆ ಈ ರೀತಿ ಉಲ್ಟಾ ಹಾಕೋಬಿಟ್ಟು ಸ್ವಲ್ಪ ಟ್ರೇಸ್ ಮಾಡಿದರೆ ಅಲ್ಲಿ ಈ ರೀತಿ ಬಿದ್ದಿರುತ್ತೆ ಅದು ಮಾರ್ಕು. ಆಮೇಲೆ ನಾವು ಈ ರೀತಿ ಮಾರ್ಕ್ನ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ನಿಮಗೆ ರೂಢಿ ಆಯಿತು ಅಂದರೆ ನೀವು ಮಾರ್ಕ್ ಮಾಡೋದೇ ಬೇಡ, ಹಾಗೆ ನೀವು ಟಕ್ಸ್ ಪಾಯಿಂಟ್ನ ಹಿಡಿಬೋದು. ನೆಕ್ಸ್ಟ್ ಇಲ್ಲಿ ಬೆಲ್ಟ್ ಪಟ್ಟಿನ ಇನ್ನೊಂದು ಸೈಡು ಹಾರ್ಮೋಲ್ದು ಬಟ್ಟೆ ಇತ್ತಲ್ವ, ಆ ಬಟ್ಟೆಗೆ ತೊಗೊಂಡು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ಗೆ 4 ಪೀಸ್ ಬೇಕಾಗುತ್ತೆ. ಈ ರೀತಿ ಲೈನಿಂಗ್ದು 4 ಪೀಸ್ ಇರಬೇಕು. ಒಂದು ಸೈಡ್ 2 ಪೀಸು, ಇನ್ನೊಂದು ಸೈಡ್ 2 ಪೀಸು, ಮೇನ್ ಪೀಸ್ದು 2 ಪೀಸು, ಟೋಟಲು 6 ಪೀಸ್ ಬೇಕಾಗುತ್ತೆ ಬೆಲ್ಟ್ ಪಟ್ಟಿ. ನೆಕ್ಸ್ಟ್ ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಲೀವ್ಸ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮೊದಲು ಬಟ್ಟೆನ. ಈ ರೀತಿ 4 ಫೋಲ್ಡಾಗಿ ಬಟ್ಟೆನ ಮಡಚ್ಕೋಬೇಕು. ಮಡಚ್ಕೊಂಡ್ಮೇಲೆ ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ರೆಡಿ 4 ಇಂಚ್ ಬೇಕು, ಪ್ಲಸ್ 1 ಇಂಚ್ 5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೇಲ್ಭಾಗ ಫುಲ್ ಕ್ಲೋಸ್ ಇರಬೇಕು ಎರಡು ಕೂಡ ಆ ರೀತಿ. ಹಾಗೆ ಫ್ರಂಟ್ ಸೈಡ್ ಓಪನ್ ಇರಬೇಕು, ಆ ರೀತಿ ಬಟ್ಟೆನ ಇಟ್ಕೋಬೇಕು. ಆರ್ಮಲ್ ರೌಂಡ್ ಎಷ್ಟು ಬೇಕು ಅಂತ ನೋಡಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಕೂಡ ನಾವು ಟೇಪಲ್ಲಿ ಬಟ್ಟೆನ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾವು ಆದಷ್ಟು 2.5 3 ಇಂಚ್ಗೆ ಕೊಟ್ಕೋಬೇಕಾಗುತ್ತೆ, ಶೇಪ್ ನೀಟಾಗಿ ಬರಬೇಕು. ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ರೆಡಿ ಎಷ್ಟು ಬೇಕು. ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡೋಣ ಬನ್ನಿ. ಹಾಗೆ 1/2 ಇಂಚು ಎಕ್ಸ್ಟ್ರಾ ಶೇಪ್ನ ಕೊಟ್ಕೋಬೇಕಾಗುತ್ತೆ, ಬಟ್ ನಾನಿಲ್ಲಿ ಶೇಪ್ನ ಆಮೇಲೆ ಕೊಟ್ಕೊತೀನಿ. ಹಾಗಾಗಿ ಈಗ ನೋಡಿ ನಾನು ಮೊದಲು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಮಾರ್ಕ್ ಮಾಡಿದ್ದೆ ಅಲ್ವಾ, ಆ ಮಾರ್ಕ್ ನೀಟಾಗಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ಈಗ ಬಾಡಿ ಪಾರ್ಟು, ನೆಕ್ಸ್ಟು ಸ್ಲೀವ್ಸು, ಬೆಲ್ಟ್ ಪಟ್ಟಿ ಎಲ್ಲನೂ ರೆಡಿ ಆಗಿದೆ. ನೆಕ್ಸ್ಟ್ ಈಗ ನಾನು ಸ್ಯಾರಿ ಪೀಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ನ ಇಲ್ಲಿ ನೋಡ್ತಾ ಇರ್ಬೋದು, ಅವರು ನನಗೆ ಸೀರೆ ಬಟ್ಟೆನೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಷ್ಟು ಬಟ್ಟೆ ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಹಾಕೋದಕ್ಕೆ. ಈಗ ನೋಡಿ ನಾನು ನನಗೆ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಒಂದು 75 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಉದ್ದಪನ್ನ ಇರುತ್ತೆ, ಹಾಗಾಗಿ ಸ್ವಲ್ಪ ಬಟ್ಟೆನೇ ಸ್ಮಾಲ್ ಸೈಜ್ ಬೇರೆ, ಹಾಗಾಗಿ ಕಡಿಮೆನೇ ಬೇಕಾಗುತ್ತೆ. ನಾನು ಅಷ್ಟು ಕಟ್ ಮಾಡ್ಕೊಂಡಿಲ್ಲ, ಇನ್ನೂ ಕಡಿಮೆನೇ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫೋಲ್ಡ್ ಮಾಡಿಬಿಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಬ್ಯಾಕ್ ಸೈಡ್ದು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮೇನ್ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು ಬಟ್ಟೆ. ನೀಟಾಗಿ ನಮಗೆ ಲೈನಿಂಗ್ ಪೀಸ್ ಎಷ್ಟಿದೆ ಅದೇ ರೀತಿ ನೀಟಾಗಿ ನೋಡಿ, ಲೈನಿಂಗ್ ಪೀಸು ಫೋಲ್ಡಿಂಗ್ ಇದೆಯಲ್ವ ಆ ಕಡೆ ಫೋಲ್ಡಿಂಗ್ ಇರಬೇಕು. ಈ ರೀತಿ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀವು ಈ ರೀತಿ ಉಲ್ಟಾ ಹಾಕ್ಕೊಂಡ್ರಿ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಬ್ಯಾಕ್ ಸೈಡು ಬೆನ್ನ ಹತ್ರ ಕ್ಲೋಸ್ ಇರುತ್ತಲ್ವ, ಹಾಗಾಗಿ ಈ ರೀತಿ ಕ್ಲೋಸ್ ಇರೋ ಕಡೆನೇ ಇಟ್ಕೊಂಡು ಕಟ್ ಮಾಡಬೇಕು. ಕೆಲವೊಬ್ಬರು ಕನ್ಫ್ಯೂಸ್ ಆಗಿಬಿಡ್ತಾರೆ, ವೇಸ್ಟ್ ಮಾಡಿಬಿಡ್ತಾರೆ ಬಟ್ಟೆನ. ಹಾಗಾಗಿ ಆದಷ್ಟು ನೋಡಿಕೊಂಡು ಕಲ್ತ್ಕೊಳ್ಳಿ. ಈಗ ನೋಡಿ ಬ್ಯಾಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಫ್ರಂಟು ಕೂಡ ಅಷ್ಟೇ. ಫ್ರಂಟ್ ಆ ಸೈಡ್ ಇದ್ರೂ ನಡೆಯುತ್ತೆ, ಬಟ್ ಆಪೋಸಿಟ್ ಇರಬೇಕು. 2 ಪೀಸು ಕೂಡ ಆಪೋಸಿಟ್ ಸೈಡ್ ಇರಬೇಕು. ಹಾಗಾಗಿ ಅದನ್ನು ಕೂಡ ಆದಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಆರ್ಮಲ್ದು ರೌಂಡ್ ಇದೆಯಲ್ಲ, ಅಲ್ಲೇ ಬಟ್ಟೆ ಸಿಗುತ್ತೆ ನಮಗೆ. ತುಂಬ ಬಟ್ಟೆನ ವೇಸ್ಟ್ ಮಾಡಬಾರ್ದು. ನಾವು ಆದಷ್ಟು ಅಡ್ಜಸ್ಟ್ ಮಾಡಿ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಲ್ಲೇ ಕಟ್ ಮಾಡ್ಕೋಬೋದು. ನೀವು ಕೆಳಗೆ ಇಟ್ಕೊಂಡ್ರಿ ಅಂದರೆ ಸುಮ್ಮನೆ ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ಬೆಲ್ಟ್ ಪಟ್ಟಿ ಕೂಡ ಅಲ್ಲೇ ಕೆಳಗಡೆ ಭಾಗ ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು 1/4 ಇಂಚಷ್ಟು ಬಟ್ಟೆನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ನೀವು ಫಿನಿಶಿಂಗ್ ಕೊಡುವಾಗ ಅದನ್ನು ಕಟ್ ಮಾಡಾಕ್ಬೋದು. ಹಾಗಾಗಿ ಮೇನ್ ಕ್ಲಾತು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನೇ ಇರಬೇಕು. ಲೈನಿಂಗ್ ಪೀಸು ಕರೆಕ್ಟ್ ಮೆಜರ್ಮೆಂಟಾಗಿರುತ್ತೆ. ಮೇನ್ ಪೀಸ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈಗ ಬೆಲ್ಟ್ ಪಟ್ಟಿ ಫ್ರಂಟು ಬ್ಯಾಕು ಎಲ್ಲನೂ ರೆಡಿ ಆಯಿತು. ನೆಕ್ಸ್ಟ್ ಈಗ ಸ್ಲೀವ್ಸು. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಹೊಸದಾಗೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ ಟೈಲರಿಂಗ್ ಬಗ್ಗೆ, ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ. ಟೈಲರ್ ಯಾರು ಕಲಿತಾ ಇರ್ತೀರೋ ಅವ್ರಿಗೆಲ್ಲ ದಯವಿಟ್ಟು ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ನಲ್ಲಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ, ನೋಡ್ಬೋದು. ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ನೀವು ಕೇಳ್ಬೋದು ಯಾವುದೇ ರೀತಿ ವಿಡಿಯೋ ಬೇಕು ಅಂದರೆ ಟೈಲರಿಂಗ್ ಬಗ್ಗೆ ಎಲ್ಲ. ನಾನು ಆದಷ್ಟು ನಿಮಗೆ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ಸ್ಲೀವ್ಸ್ ಕೂಡ ಕಟ್ಟಿಂಗ್ ಆಯಿತು. ಹಾಗೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಕೂಡ ಬಟ್ಟೆ ರೆಡಿ ಆಯಿತು. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಯೂಸ್ಫುಲ್ ಇದೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.